ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಪೊಲೀಸರಿಗೆ ಗೊತ್ತಾಗಿತ್ತು. ಕೊಲೆಯಾದ ನಂತರ ಒಬ್ಬ ಇನ್ಸ್ಪೆಕ್ಟರ್ ಇವರ ಸಹಾಯಕ್ಕೆ ಬಂದಿದ್ರು ಅನ್ನುವಂತಹ ವಿಚಾರ. ಸಬ್ ಇನ್ಸ್ಪೆಕ್ಟರ್ ವಿಚಾರಣೆಗೆ ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಕರೆತರಲಾಗಿತ್ತು ಅಂಥೇಳಿ ಹಂತಕರು ಇನ್ಸ್ಪೆಕ್ಟರ್ನ ಬಳಿ ಹೇಳಿದ್ರು. ಸ್ನೇಹಿತರು ಹೊಡೆದಿದ್ದು ಆತ ಸಾವನ್ನಪ್ಪಿದ್ದಾನೆ ಅಂತ ತಿಳಿಸಿದ್ರು. ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿ ಅಂಥೇಳಿ ಎಸ್ಐ ಹೇಳಿಕೆಯನ್ನು ಕೊಟ್ಟಿದ್ರು. ಬಾಡಿಯನ್ನು ಎಸೆದು ಸರೆಂಡರ್ ಆಗುವಂತೆ ನಾನು ಹೇಳಿಲ್ಲ ಅಂಥೇಳಿ ಎಸ್ಐ ಹೇಳ್ತಾ ಇದ್ದಾರೆ. ತನಿಖೆಯ ವೇಳೆ ಸಬ್ ಇನ್ಸ್ಪೆಕ್ಟರ್ ಹೇಳಿರೋದಾಗಿ ಪೊಲೀಸ್ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅಲ್ಲಿಗೆ ಈ ಪ್ರಕರಣದಲ್ಲಿ ಬಂದಂತಹ ಪ್ರತಿಯೊಂದು ಪಾತ್ರಗಳ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ, ಖಚಿತ ಆಗ್ತಾ ಇದೆ. ನೋಡಿ, ಕೊಲೆ ಆದ ನಂತರ ಈ ಗ್ಯಾಂಗ್ ವಿಚಲಿತ ಆಗಿಬಿಡುತ್ತೆ. ಏನು ಮಾಡಬೇಕು, ಈ ಕೇಸನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂಥೇಳಿ. ಆ ಸಂದರ್ಭದಲ್ಲಿ ಇವರ ಆಪ್ತ ಮೂಲದಲ್ಲಿದ್ದಂತಹ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ದು ಪೊಲೀಸರ ತನಿಖೆಯಲ್ಲಿ ಆ ವಿಚಾರ ಕೂಡ ಗೊತ್ತಾಯಿತು. ಹಾಗಾದರೆ ಸಬ್ ಇನ್ಸ್ಪೆಕ್ಟರ್ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದೇನು? ಜೂನ್ 8ರಂದು ಪರಿಚಯಸ್ಥ ವ್ಯಕ್ತಿ ನನಗೆ ಕರೆ ಮಾಡ್ತಾರೆ. ಯಾವ ವಿಚಾರಕ್ಕಾಗಿ? ಹಣಕಾಸಿನ ವಿಚಾರಕ್ಕೆ ಸ್ನೇಹಿತನ ಕೊಲೆ ಆಗಿಬಿಟ್ಟಿದೆ, ಈಗೇನು ಮಾಡಬೇಕು, ದಾರಿ ತೋಚುತ್ತಾ ಇಲ್ಲ ಅಂಥೇಳಿ ಹೇಳ್ತಾರೆ. ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಹೊಡೆದು ಇವರು ಸಾಯಿಸಿದ್ದಾರೆ, ಏನು ಮಾಡೋದು ಅಂಥೇಳಿ ನನ್ನ ಬಳಿ ಅವರು ಫೋನ್ ಮಾಡಿ ಸಲಹೆಯನ್ನು ಕೇಳ್ತಾರೆ. ಕರೆ ಮಾಡಿದಂತಹ ವ್ಯಕ್ತಿ ನನಗೆ ಪರಿಚಯವಿದ್ದ ವ್ಯಕ್ತಿಯೇ ಅನ್ನೋದನ್ನು ಪೊಲೀಸರು, ಅಂದರೆ ಈಗೇನು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ತನಿಖೆಯ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಆದರೆ ಕೊಲೆ ಆರೋಪಿ ಅನ್ನೋದನ್ನು ಅವನು ನನ್ನ ಬಳಿ ಹೇಳಲಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖಿಸಿದ್ದಾರೆ. ನನಗೂ ಆತನೇ ಈ ಕೊಲೆಯ ಆರೋಪಿ ಅಂತ ತಿಳಿದಿರೋದಿಲ್ಲ, ಹಾಗಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿ ಅಂತ ನಾನು ಹೇಳಿದ್ದೆ. ಕಾಮಾಕ್ಷಿ ಪಾಳ್ಯದ ಮೋರಿ ಬಳಿ ಶವವನ್ನು ಎಸಲಿಕ್ಕೆ ನಾನು ಹೇಳಿಲ್ಲ ಅನ್ನೋದನ್ನು ಕೂಡ ಖಚಿತಪಡಿಸಿದ್ದಾರೆ. ಕೇವಲ ಕೊಲೆ ವಿಚಾರವನ್ನು ಹೇಳಿದಾಗ ಸರೆಂಡರ್ ಆಗೋದಕ್ಕೆ ಸೂಚಿಸಿದ್ದೇನೆ ಹೊರತು ಈ ರೀತಿ ಶವವನ್ನು ರಾಜಕಾಲುವೆ ಬಳಿ ಎಸೆಯೋದಕ್ಕೆ ನಾನು ಹೇಳಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಹಣದ ಡೀಲ್ ವಿಚಾರವಾಗಿ ಆರೋಪಿಗಳಿಗೆ ಯಾವುದೇ ಸಲಹೆಯನ್ನು ಕೊಟ್ಟಿಲ್ಲ. ತನಿಖೆಯ ವೇಳೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐ, ಅಂದರೆ ಈ ಗ್ಯಾಂಗ್ನ ಒಬ್ಬರಿಗೆ ಪರಿಚಯವಿದ್ದಂತಹ ಎಸ್ಐ ಸಬ್ ಇನ್ಸ್ಪೆಕ್ಟ್ರು ಇವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ವಿಚಾರ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ಕೊಲೆ ಪ್ರಕರಣದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು ತನಿಖೆಯ ಸಂದರ್ಭದಲ್ಲಿ. ಈಗ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದೇ ಆಗಿದ್ರೆ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಅವರು ಅಂತ? ಪ್ರೇಮ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಡೆದ ಬಳಿಕ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಕಾರಣ ಕೊಲೆ ಮಾಡಿದಂತ ಆರೋಪಿಗಳು ಆ ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ಏನ್ ಮಾಡ್ಬೇಕು ಅನ್ನುವಂತ ಸಲಹೆಯನ್ನ ಮಾಡಿಕೊಂಡು ಸಬ್ ಇನ್ಸ್ಪೆಕ್ಟರ್ ಸಲಹೆಯಂತೆ ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ಗೆ ತನಿಖಾಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಲಿಕ್ಕೆ ಹೇಳಿದ್ರು. ನಿನ್ನೆ ವಿಚಾರಣೆಗೆ ಹಾಜರಾದಂತ ಸಬ್ ಇನ್ಸ್ಪೆಕ್ಟರ್ ಆತನ ಮೇಲಿದ್ದಂತ ಆರೋಪದ ಬಗ್ಗೆ ಸ್ಪಷ್ಟನೆ ಕೊಡುವ ಕೆಲಸವನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಅವರು ನನಗೆ ಕರೆ ಮಾಡಿದ್ರು ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಗೊತ್ತಾಗ್ತಿರುವಂತದ್ದು. ಆರೋಪಿಗಳು ಅವರೇ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಆದ್ರೆ ಹಣಕಾಸಿನ ವಿಚಾರವಾಗಿ ಈ ಒಂದು ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಹೊಡೆದಿದ್ದಾರೆ, ಆತ ಮೃತಪಟ್ಟಿದ್ದಾನೆ, ಏನ್ ಮಾಡ್ಬೇಕು ಅನ್ನುವಂತ ಮಾಹಿತಿಯನ್ನ ಕೇಳಿದ್ರು. ಹಾಗಾಗಿ ನಾನು ನೇರವಾಗಿ ಪೊಲೀಸರಿಗೆ ಸರೆಂಡರ್ ಆಗಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದೇನೆ ಹೊರತು ಬೇರೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಯನ್ನ ಪೊಲೀಸರ ಮುಂದೆ ಹೇಳಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಮತ್ತು ಇನ್ನೊಂದು ಗಂಭೀರವಾದ ಆರೋಪ ಇತ್ತೇನಂದ್ರೆ ಹಣ ಡೀಲ್ ವಿಚಾರವನ್ನ ಮಾಡಿಕೊಂಡು ಆತ ಈ ಒಂದು ಸಲಹೆಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಆರೋಪ ಕೂಡ ಇತ್ತು. ಅದನ್ನು ಕೂಡ ಹಲ್ಲೆಗಳೆದಿರುವಂತಹ ಸಬ್ ಇನ್ಸ್ಪೆಕ್ಟರ್ ನಾನು ಆ ತರದ ಯಾವುದೇ ಸಲಹೆಯನ್ನ ಕೊಟ್ಟಿಲ್ಲ, ಕೇವಲ ಸರೆಂಡರ್ ಆಗಿ ಅನ್ನುವಂತ ಮಾಹಿತಿನಷ್ಟೇ ಕೊಟ್ಟಿದ್ದೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ ತನಿಖಾಧಿಕಾರಿಗಳ ಮುಂದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಪ್ರಕರಣದಲ್ಲಿ ಬರುವಂತಹ ಎಲ್ಲ ಪಾತ್ರಗಳ ಬಗ್ಗೆಯೂ ಕೂಡ ಇಂಚಿಂಚು ತನಿಖೆಯನ್ನು ಪೊಲೀಸರು ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಡಾಟ್ ಕನೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇವರುಗಳ ಹೇಳಿಕೆ, ಚಿಕ್ಕಣ್ಣ ಆಗಿರಬಹುದು, ಸಬ್ ಇನ್ಸ್ಪೆಕ್ಟರ್ ಹೇಳಿಕೆ ಆಗಿರಬಹುದು, ಇವುಗಳು ಈ ಪ್ರಕರಣದಲ್ಲಿ ಯಾವ ರೀತಿಯ ತಿರುವನ್ನು ಕೊಡುತ್ತೆ,
ಜೊತೆಗೆ ಯಾವ ರೀತಿಯ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.